ಅಂಬಿಗರ ಚೌಡಯ್ಯನವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅದಕ್ಕೆ ನಾನು ಕೂಡ ಜಾಸ್ತಿ ಹೇಳಿದಲ್ಲ, ನನಗೆ ಸ್ವಲ್ಪ ನಾನು ಒಂದೆರಡು ವಚನಗಳ ಬಗ್ಗೆ ನಿಮಗ ಆ ನಿಜ ಶರಣರ ಅಂಬಿಗರ ಚೌಡಯ್ಯನವರ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಮತ್ತು ಉರ್ದು ಶಾಲೆಯ ಮುಖ್ಯ ಗುರುಗಳೇ, ನನ್ನ ಎಲ್ಲ ವೃತ್ತಿ ಬಾಂಧವರೇ ಮತ್ತು ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ, ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳೇ, ಈಗಾಗಲೇ ಅಂಬಿಗರ ಚೌಡಯ್ಯನವರ ಒಂದು ವಿಶೇಷತೆಯ ಬಗ್ಗೆ ಅವರು ಏನಂತಕ್ಕಂಥದನ್ನ ಸಾಕಷ್ಟು ವಿವರವಾಗಿ ನಮ್ಮ ಗುರುಗಳು ಹೇಳಿದ್ದಾರೆ. ನಿಜಶರಣ ನೋಡಿ, ಹೆಸರು ಹೇಳುವಂತೆ ನಿಜಶರಣ ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ಶ್ರೀ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇವರು ಕೂಡ ಒಬ್ಬ ಮೇರು ವ್ಯಕ್ತಿಯಾಗಿ ಅವರ ಒಂದು ಅನುಭವ ಮಂಟಪದಲ್ಲಿ ಇವರು ಪಾಲ್ಗೊಳ್ತಾರೆ. ಇವರು 1120ರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ ಚೌಡದಾನಪುರದಲ್ಲಿ ವಿರೂಪಾಕ್ಷ ತಂದೆ ಪಂಪಾದೇವರ ಮಗನಾಗಿ ಹುಟ್ಟುತ್ತಾರೆ. ಇವರ ಮೂಲ ವೃತ್ತಿ ದೋಣಿ ನಡೆಸೋದು. ಅಂಬಿಗ ಅವರ ವೃತ್ತಿನೇ ದೋಣಿ ನಡೆಸೋದು. ಒಂದು ಕಡೆ ಅಂಬಿಗ ಅವರು ಚೌಡಯ್ಯನವರು ಹೇಳ್ತಾರೆ, ಅಂಬಿಗ ಎಂದು ಕುಂದು ನಡೆಯುವರು, ಅಂಬಿಗ ಎಂದು ಕುಂದು ನಡೆಯುವರು, ಅಂಬಿಗನ ನಂಬಿದರೆ ಒಂದೇ ಏಟಿಗೆ ಆ ಕಡೆ ದಡವನ್ನು ಸಾಗಿಸುವಂತ ಅಂಬಿಗ ಚೌಡಯ್ಯನವರು ನಿಜ ಶರಣ ಅಂತ ಹೇಳ್ತಾರೆ. ಅಂದ್ರೆ ಅಂಬಿಗರು ಯಾವತ್ತು ನಂಬಿಕೆಗೆ ಮೋಸ